ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ದಯವಿಟ್ಟು ಕರ್ನಾಟಕವನ್ನ ಬಂದ್ ಮಾಡಬೇಡಿ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಭಾನುವಾರ ಸರ್ವಪಕ್ಷ ಸಭೆಯನ್ನು ನಡೆಸುತ್ತೇನೆ. ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ತಿಳಿಸುತ್ತೇವೆ. ಸೊ ಇವತ್ತು ಏನು ಸಭೆಯನ್ನ ಮಾಡಿ ಕರ್ನಾಟಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಬಂದ್ ಕರೆಯನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಕರ್ನಾಟಕ ಬಂದ್ ಮಾಡಬೇಡಿ. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಏನು ಭಾನುವಾರ ಸರ್ವಪಕ್ಷ ಸಭೆಯನ್ನು ನಡೆಸ್ತೀವಿ. ಸಭೆ ಬಳಿಕ ಮುಂದಿನ ನಿರ್ಧಾರವನ್ನು ತಿಳಿಸ್ತೇವೆ. ಆಂಧ್ರ ಪ್ರದೇಶ, ತೆಲಂಗಾಣ ಸಿಎಂ ಅಭಿಪ್ರಾಯ ಸಂಗ್ರಹವನ್ನು ಮಾಡಿಕೊಳ್ತೇವೆ. ಈ ಎಲ್ಲ ಅಭಿಪ್ರಾಯದ ಸಂಗ್ರಹದ ನಂತರ ಅಂತಿಮ ತೀರ್ಮಾನವನ್ನು ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿಕಾರಿಗಳು ಮಾಜಿ ಸಿಎಂಗಳ ಅಭಿಪ್ರಾಯ ಸಂಗ್ರಹಕ್ಕೆ ಸಿಎಂ ಮಣೆಯನ್ನು ಹಾಕಿದ್ದಾರೆ. ಎಲ್ಲರ ಅಭಿಪ್ರಾಯದ ನಂತರ ಅಂತಿಮ ತೀರ್ಮಾನ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಬಂದ್ ಮಾಡಬೇಡಿ, ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆ ಆಗುತ್ತೆ. ಆಗಸ್ಟ್ 13ರಂದು ಬಂದ್ ನಡೆಸದಂತೆ ಸಿಎಂ ಮನವಿ ಮಾಡಿದ್ದಾರೆ. ಸೊ ಇವತ್ತು ತುರ್ತು ಸಭೆಯನ್ನು ಕೂಡ ಕರೆದಿದ್ರು ಡಿಕೆ ಶಿವಕುಮಾರ್ ಅವರು. ಅದರಲ್ಲಿ DCM ಮತ್ತು ಜಲಸಂಪನ್ಮೂಲ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸೊ ಈ ಬಂದ್ ಏನಿದೆ ಆಗಸ್ಟ್ 13ಕ್ಕೆ ಮಾಡಬೇಡಿ ಅಂತ ಸಿಎಂ ಮನವಿ ಮಾಡಿದ್ದಾರೆ. 3500 TMCಯನ್ನು ಜೂನ್ ಜುಲೈ ಚೀಟಿ ಇತ್ತಲ್ಲ. 3500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತದೆ CWMA ಮುಂದೆ. ನಾವು 3000 ಡಿಕೆ ಶಿವಕುಮಾರ್ ಇವತ್ತು ತುರ್ತು ಸಭೆಯನ್ನು ಕರೆದಿದ್ರು. ತುರ್ತು ಸಭೆಯನ್ನು ಮಾಡಿ ಏನು ಆಗಸ್ಟ್ 13ಕ್ಕೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಸೊ ಆ ಬಂದನ್ನು ಮಾಡಬೇಡಿ, ಜನರಿಗೆ ತೊಂದರೆ ಆಗುತ್ತೆ. ನಾನು ಕೂಡ ಅದೇ ವಿಚಾರವಾಗಿ ಇದೀಗ ಹೋರಾಡ್ತಾ ಇದ್ದೀನಿ. ಎಲ್ಲರ ಒಂದು ವಿಪಕ್ಷ ನಾಯಕರ ಸಭೆಯನ್ನು ಕರೆದಿದ್ದೀನಿ, ಸರ್ವಪಕ್ಷ ನಾಯಕರ ಸಭೆಯನ್ನು ಕರೆದಿದ್ದೀನಿ ಆಗಸ್ಟ್ 2ರಂದು. ಇನ್ನು ಆಗಸ್ಟ್ 3ಕ್ಕೆ ತಮಿಳುನಾಡು CM ವಿಜಯ್ ಕೂಡ ಬರ್ತಾರೆ. ಅವರಿಗೂ ಕೂಡ ಇಲ್ಲಿ ಕಾವೇರಿ ಕೊಳ್ಳದ ಬರ ಪರಿಸ್ಥಿತಿ ಯಾವ ರೀತಿ ಇದೆ, ಇಲ್ಲಿ ನೀರಿಗಾಗಿ ಹಾಹಾಕಾರ ಯಾವ ರೀತಿ ಇದೆ, ಬರ ಪರಿಸ್ಥಿತಿ ಯಾವ ರೀತಿ ಇದೆ, ಅದನ್ನೆಲ್ಲವನ್ನೂ ಕೂಡ ನಾನು ಮನದಟ್ಟನ್ನು ಮಾಡ್ತೀನಿ. ಆಮೇಲೆ ಇನ್ನು ಲೀಗಲಿ ವಿಚಾರವಾಗಿ ಯಾವ ರೀತಿ ಹೋಗಬೇಕು ಅದನ್ನು ಕೂಡ ನಾನು ಪ್ರಯತ್ನವನ್ನು ಮಾಡ್ತೇನೆ. ಬಟ್ ಕರ್ನಾಟಕ ಬಂದ್ ಏನಿದೆ ಅದನ್ನು ಮಾಡಬೇಡಿ. ಕರ್ನಾಟಕ ಬಂದನ್ನು ವಾಪಸ್ ತಗೊಳ್ಳಿ. ಆಮೇಲೆ ಕರ್ನಾಟಕ ಬಂದ್ನಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಎಲ್ಲರ ಅಭಿಪ್ರಾಯವನ್ನು ನಾನು ತೆಗೆದುಕೊಳ್ತೀನಿ. ಸರ್ವಪಕ್ಷ ಸಭೆಯನ್ನು ಕರೆದಿದ್ದೀನಿ. ಆ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ತೀರ್ಮಾನವನ್ನು ಮಾಡ್ತೀನಿ. ಮಾಜಿ CMಗಳ ಅಭಿಪ್ರಾಯವನ್ನು ಸಂಗ್ರಹಕ್ಕೆ ಸಿಎಂ ಮಣೆಯನ್ನು ಹಾಕಿದ್ದಾರೆ. ಎಲ್ಲರ ಅಭಿಪ್ರಾಯದ ನಂತರ ಅಂತಿಮ ತೀರ್ಮಾನ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಈ ಬಂದ್ನಿಂದ ಜನರಿಗೆ ತೊಂದರೆ ಆಗುತ್ತೆ. ಆಗಸ್ಟ್ 13ರಂದು ಬಂದ್ ಮಾಡಬೇಡಿ ಅಂತ ಸಿಎಂ ಮನವಿ ಮಾಡಿದ್ದಾರೆ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರು ಇದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬ್ಯುಸಿಲಿ ಅವರು ಇದ್ದರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟ್ರು ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸು ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವುದಾದ್ರು ವಿಚಾರಗಳು ಬಗೆಹರೋದಾದರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರು ಇದ್ದಾರೆ. ನಾನು 3ನೇ ತಾರೀಕು